ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸತೀಶ್ ಅಂತ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತಂದರೆ ತುಂಬ ಜನರು ಟೆಲಿಗ್ರಾಮಲ್ಲಿ ಮೆಸೇಜಸ್ಸು, ಆಮೇಲೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಮೆಸೇಜಸ್ ಬರ್ತಾಯಿದೆ. ಫೋಟೋಸ್ಗಳನ್ನ ಹೇಗೆ ಡೌನ್ಲೋಡ್ ಮಾಡೋದು, ನೋ ಕಾಪಿರೈಟ್ ಅಂದರೆ ಯಾವುದೇ ರೀತಿಯ ಕಾಪಿರೈಟ್ ಪ್ರಾಬ್ಲಮ್ ಬರದೇ ಇರೋ ಥರ ಫೋಟೋಸ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತು ನೋಡೋಣ. ತುಂಬ ಸಿಂಪಲ್ ಸ್ಟೆಪ್ ಇದೆ. ಸೊ ನೀವು ಗೂಗಲಲ್ಲಿ ಅಥವಾ ಪ್ಲೇಸ್ಟೋರಲ್ಲಿ ChatGPT ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಮೊಬೈಲ್ ಅಪ್ಲಿಕೇಶನ್. ಅದನ್ನು ಡೌನ್ಲೋಡ್ ಮಾಡಿ ಸೈನ್ ಇನ್ ಆಗಿ, ನಿಮ್ಮದು Gmail ID ಬಳಸಿ ಸೈನ್ ಇನ್ ಆದಮೇಲೆ ಈ ಥರ ಒಂದು ಪೇಜ್, ಈ ಥರ ಒಂದು ಸ್ಕ್ರೀನು ಓಪನ್ ಆಗುತ್ತೆ. ಸೊ ನಿಮ್ಮದೊಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳಿ. ನಿಮ್ಮದು ಏನು ಸೀನ್ ಇರುತ್ತೆ, ನಿಮ್ಮದು ಸನ್ನಿವೇಶ ಏನಿರುತ್ತೆ, ಅಥವಾ ನಿಮಗೆ ಕತೆಗೆ ಬೇಕಿರೋಂಥ ಸಂದರ್ಭ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಆ ಸಂದರ್ಭನ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಸೊ ಯಾವ ಥರ ಅಂದರೆ ಟೈಪ್ ಮಾಡಿ, ಕನ್ನಡದಲ್ಲಾದರೂ ಮಾಡ್ಬೋದು, ಇಂಗ್ಲೀಷಲ್ಲಾದರೂ ಮಾಡ್ಬೋದು. ಸೊ ಟೈಪ್ ಮಾಡೋದ್ರ ಜೊತೆಗೆ ನಿಮಗೆ ಯಾವ ಫಾರ್ಮ್ಯಾಟಲ್ಲಿ ಬೇಕು ಇಮೇಜಸ್ ಅನ್ನೋದು, ಅಂದರೆ ಯಾವ ರೇಷಿಯೋಲ್ಲಿ ಬೇಕು, ಅಂದರೆ ನಿಮಗೆ ಲ್ಯಾಂಡ್ಸ್ಕೇಪ್ ಅಂದರೆ ಯೂಟ್ಯೂಬ್ ರೇಷಿಯೋದಲ್ಲಿ ಬೇಕಾ, ಇಲ್ಲ ರೀಲ್ಸ್ ರೇಷಿಯೋ ಇರುತ್ತಲ್ಲ ಫುಲ್ ಸ್ಕ್ರೀನು, ರೀಲ್ಸ್ ರೇಷಿಯೋ ಬೇಕಾ, ಅಥವಾ ಇನ್ಸ್ಟಾಗ್ರಾಮ್ ರೇಷಿಯೋ 1:1 ಬೇಕಾ ಅಂತ ಅನ್ನೋದನ್ನು ನೀವು ಫಸ್ಟ್ ಡಿಸೈಡ್ ಮಾಡಿಕೊಂಡು ನಿಮಗೆ ಯಾವ ಥರದ್ದು ಬೇಕು ಅನ್ನೋದನ್ನು ನೀವು ಅದರಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ರೆ ಆ ಒಂದು ಸೈಜಲ್ಲಿ, ಆ ಒಂದು ಫಾರ್ಮ್ಯಾಟಲ್ಲಿ ಅದು ಇಮೇಜು ಜನ್ರೇಟ್ ಆಗುತ್ತೆ. ಎಕ್ಸಾಂಪಲ್, ನಾನು ಇವಾಗ ಒಂದು ಸನ್ನಿವೇಶ ತೊಗೋತೀನಿ. ಒಬ್ಬ ಹುಡುಗ ಕಾಡಲ್ಲಿ ಸುತ್ತಾಡ್ತಾ ಇರ್ತಾನೆ, ಸಂಚಾರ ಮಾಡ್ತಾ ಇರ್ತಾನೆ. ಅವನ ಕಣ್ಣಿಗೆ ಒಂದು ಸುಂದರವಾದಂಥ ಹಳ್ಳಿ ಕಾಣಿಸುತ್ತೆ ಕಾಡಲ್ಲಿ ಮಧ್ಯ. ಸೊ ಆ ಒಂದು ಸನ್ನಿವೇಶ ಅಂದರೆ ಒಂದು ಹುಡುಗ ಆ ಹಳ್ಳಿನ ನೋಡ್ತಾನೆ, ಅಂದರೆ ಕಾಡಿನ ಮಧ್ಯೆ ಒಂದು ಹಳ್ಳಿ ಇಮೇಜ್ ನನಗೆ ಬೇಕಾಗಿದೆ. ಸೊ ಅದನ್ನು ಹೇಗೆ ಜನರೇಟ್ ಮಾಡೋದು ಅಂದರೆ, ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಈ ಥರ ಟೈಪ್ ಮಾಡಿ, ಕನ್ನಡದಲ್ಲಾದರೂ ಮಾಡ್ಬೋದು, ಇಂಗ್ಲೀಷಲ್ಲಾದರೂ ಮಾಡ್ಬೋದು. ನೋಡಿ, ಈ ಥರ ಜಸ್ಟ್ ಒಂದು ಸಿಂಪಲಾಗಿ ಒಂದು ನಾನು ಲೈನ್ ಬರೆದಿದ್ದೇನೆ. ಅಂದರೆ ಒಂದು ಕಾಡಿನ ಮಧ್ಯೆ ಒಂದು ಹಳ್ಳಿ ಇದೆ, ತುಂಬ ಸುಂದರವಾಗಿರೋಂಥ ಹಳ್ಳಿ ಇದೆ ಅಂತ. ಸೊ ಇದನ್ನು ನೀವು ಎಂಟರ್ ಮಾಡ್ತಾ ಇದ್ದಂಗೆ ನಿಮಗೆ ಅದು ಒಂದು ಇಮೇಜನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಒಂದು 5 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ನಿಮಗೆ ಇಮೇಜು ಜನ್ರೇಟ್ ಆಗ್ತಾ ಇರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ನಮಗೆ ಒಂದು ಇಮೇಜು ಕ್ರಿಯೇಟ್ ಆಗಿದೆ. ಸೊ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಕೆಲವು ಕೆಳಗಡೆ ನೋಡ್ಬೋದು, ಇಲ್ಲಿ ಸೇವ್ ಆಪ್ಷನ್ ಇದೆ. ಸೇವ್ ಅಂತ ಕೊಟ್ಟರೆ ಮೇಲ್ಗಡೆ ಇಮೇಜು ಡೌನ್ಲೋಡ್ ಅಂತ ಆಗುತ್ತೆ. ಸೊ ಇದು ನಾರ್ಮಲ್ ಒಂದು ಇಮೇಜ್ ಆಯಿತು. ಇವಾಗ ನಿಮ್ಗೆ ಬೇರೆ ಇನ್ನೂ ಏನಾದರೂ ಒಂದು ಸೀನ್ ಇರುತ್ತೆ, ನಿಮ್ಮದು ಲವರ್ಸ್ ಇರ್ತಾರೆ, ಇಲ್ಲಾಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ, ಹಾರರ್ ಇರುತ್ತೆ. ಸೊ ಅದಕ್ಕೆ ತಕ್ಕಂಗೆ ನೀವು ಇಮೇಜ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಅದನ್ನು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಇನ್ನೂ 2 ಎಕ್ಸಾಂಪಲ್ಲು. ಜನರೇಟ್ ದ ಇಮೇಜ್ ಇನ್ ಲ್ಯಾಂಡ್ಸ್ಕೇಪ್. ಕತ್ಲೆ ಕಾಡಲ್ಲಿ ಒಂದು ತುಂಬ ಹಳೆಯದಾದಂಥ ಒಂದು ಹಾಂಟೆಡ್ ಹೌಸ್ ಇರುತ್ತೆ. ಸೊ ಅದ್ರ ಸುತ್ತಮುತ್ತ ನನಗೆ ಒಂದು ಕೆಲವೊಂದು ಹಾರರ್ ಎಫೆಕ್ಟ್ಸ್ ಬೇಕಾಗಿರುತ್ತೆ ಅಂದ್ಬಿಟ್ಟು ಜಸ್ಟ್ ಒಂದು ಇಮೇಜ್ ಜನ್ರೇಟ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನೀವು ನೋಡಿ ಕಳಿಸ್ತಾ ಇದ್ದಂಗೆ ಒಂದು 3 to 5 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ನಿಮಗೊಂದು ಇಮೇಜ್ ಜನ್ರೇಟ್ ಮಾಡುತ್ತೆ. ಸಪೋಸ್ ನಿಮಗೆ ಏನಾದರೂ ಚೇಂಜಸ್ ಆಗಬೇಕಾಗಿರುತ್ತೆ, ನಿಮಗೆ ತೋರಿಸ್ತಾ ಅದು ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ವೇಟ್ ಮಾಡಿ. ಸೊ ನೀವು ನೋಡ್ಬೋದು, ಇದು ನೋಡ್ತಾ ಇದ್ದಂಗೆ ಸ್ವಲ್ಪ ಭಯಾನಕ ಬರುತ್ತೆ. ಸೊ ಇದು ನೋಡಿ, ನೀವು ಜನರಲ್ ಇಮೇಜ್ ಅಲ್ಲ, ಇದು ಸ್ವಲ್ಪ ನೋಡಿದ ತಕ್ಷಣ ಭಯ ಬರೋ ಥರ ಇದೆ. ನಿಮಗಿದು ಇಷ್ಟ ಆಗಿಲ್ಲ ಅಂದರೆ ನೀವು ಬೇರೆನೂ ಜನರೇಟ್ ಮಾಡ್ಬೋದು. ಸೊ ಇವಾಗ ನೋಡಿ, ನನಗೆ ಈ ಇಮೇಜ್ ಬಂದಿದೆ, ನಿಮಗೆ ಅಷ್ಟು ಭಯ ಅನ್ನಿಸ್ತಿಲ್ಲ, ನಿಮ್ಗೆ ಬೇರೆ ಬೇಕಾ, ಇನ್ನೊಂದು ರಿಕ್ವೆಸ್ಟ್ ಮಾಡಿ, ಕೈಂಡ್ಲಿ ಜನರೇಟ್ ಮೋರ್ ಸ್ಕೇರಿ. ಇವಾಗ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಏನಕ್ಕೆ ಅಂದರೆ ಅದು ಪ್ರೀವಿಯಸ್ ಇಮೇಜ್ನ ಪ್ರಾಂಪ್ಟ್ನ ಅದು ಕ್ಯಾಪ್ಚರ್ ಮಾಡಿರುತ್ತೆ. ಸೊ ಹೀಗಾಗಿ ಆ ಪ್ರಾಂಪ್ಟ್ಗೆ ತಕ್ಕಂಗೆ ಅದು ಇಮೇಜ್ನ ಜನ್ರೇಟ್ ಮಾಡುತ್ತೆ. ನೀವು ಪ್ರತಿ ಸಾರಿ ಅದನ್ನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ನೋಡ್ಬೋದು, ಇವಾಗ ಆ ಇಮೇಜ್ಗೂ ಈ ಇಮೇಜ್ಗೂ ಎಷ್ಟು ಡಿಫ್ರೆನ್ಸ್ ಇದೆ. ಇದರಲ್ಲಿ ಒಂದು ಪ್ರೇತ ಮತ್ತು ಭೂತದ ಇಮೇಜ್ಗಳನ್ನ ಬಳಸಿದ್ದಾರೆ. ಇದು ತುಂಬ ಭಯಾನಕ ಆಗಿ ಕಾಣಿಸ್ತಾ ಇದೆ. ಅದಕ್ಕೆ ಪ್ರೀವಿಯಸ್ ಫೋಟೋ ಕಂಪೇರ್ ಮಾಡಿದರೆ ಇದು ಜಾಸ್ತಿ ಭಯ ಬರೋ ಥರ ಇದೆ. ಸೊ ಇದನ್ನು ಸೇವ್ ಮಾಡ್ಕೊಳ್ಳಿ. ಸೊ ಇನ್ನು ಸಿಂಪಲ್ ಆಗಿರೋದೊಂದು ಇಮೇಜ್ ತೋರಿಸ್ತೀನಿ ಲಾಸ್ಟು. ಸೀನ್ ಇರುತ್ತೆ, ಆ ಸೀನ್ಗೆ ತಕ್ಕಂಗೆ ನಿಮಗೆ ಕ್ಲೀನಾಗಿ ಅವ್ರು ಹಾಕಿರೋ ಬಟ್ಟೆ ವಿನ್ಯಾಸ ಏನಿರ್ಬೋದು, ಅವ್ರು ಯಾವ ಥರ ಇದ್ದಾರೆ, ಬೈಕಲ್ಲಿದ್ದಾರೆ, ಎಲ್ಲಿದ್ದಾರೆ, ಗಾರ್ಡನಲ್ಲಿ ಕೂತಿದ್ದಾರೆ, ಒಬ್ರು ಕೂತಿರ್ತಾರೆ, ಒಬ್ರು ನಿಂತಿರ್ತಾರೆ, ಎಲ್ಲ ವಾಕ್ ಮಾಡ್ತಾ ಇರ್ತಾರೆ. ನೀವು ಸನ್ನಿವೇಶನ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಪ್ರಾಪರಾಗಿ ಔಟ್ಪುಟ್ಟು ಬರುತ್ತೆ.
ಸೊ ನೀವು ಸಿಂಪಲಾಗಿ ಈ ಥರ ಟೆಕ್ಸ್ಟ್ ಮಾಡಿದ್ರೆ ಸಿಂಪಲ್ಲಾಗಿರೋ ಇಮೇಜ್ ಬರುತ್ತೆ. ನೀವು ಯಾವಾಗ ಕಂಪ್ಲೀಟಾಗಿ ನಿಮ್ಮ ಸೀನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಟೈಪ್ ಮಾಡ್ತೀರೋ ಆವಾಗ ನಿಮಗೆ ಇನ್ನೂ ತುಂಬ ಹತ್ತಿರವಾದಂಥ ಇಮೇಜ್ಗಳು ಬರುತ್ತೆ. ನೋಡ್ಬೋದು ಇಲ್ಲಿ ಗಾರ್ಡನಲ್ಲಿ ಇಬ್ಬರು ಲವರ್ಸ್ ಕೂತು ಮಾತಾಡ್ತಿದ್ದಾರೆ. ಸೊ ಇಷ್ಟು ಸಾಕಾಗಿರುತ್ತೆ. ಅಂದರೆ ನಿಮ್ಮದೊಂದು ಸನ್ನಿವೇಶ ಇರುತ್ತೆ. ಇವಾಗ ನಿಮಗೆ ಗಾರ್ಡನಲ್ಲಿ ಒಂದು ಹುಡುಗ ಕೂತ್ಕೊಂಡು ಮಾತಾಡ್ತಿರ್ತಾರೆ, ಆ ಸನ್ನಿವೇಶಕ್ಕೆ ನಿಮಗೊಂದು ಫೋಟೋ ಬೇಕು. ಸೊ ಈ ಫೋಟೋನ ನೀವು ಗೂಗಲಲ್ಲಿ ಡೌನ್ಲೋಡ್ ಮಾಡಿದ್ರೆ ಸಿಗುತ್ತೆ, ಸಾವಿರಾರು ಇಮೇಜ್ಗಳು ಸಿಗುತ್ತೆ. ಬಟ್ ಹೇಳೋಕ್ಕಾಗಲ್ಲ, ಅದು ಇನ್ನಾರ್ಧ ಫೋಟೋ ಆಗಿರುತ್ತೆ, ಅದರದ್ದು ಕಾಪಿರೈಟ್ ಇಶ್ಯೂನೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ನೀವು ಕ್ರಿಯೇಟ್ ಮಾಡೋದ್ರಿಂದ ಚಾಟ್ GPT ಕ್ರಿಯೇಟ್ ಮಾಡಿ ಇದನ್ನು ಬಳಸೋದ್ರಿಂದ ನಿಮಗೆ ಯಾವುದೇ ರೀತಿಯಂಥ ಕಾಪಿರೈಟ್ ಇಶ್ಯೂ ಬರಲ್ಲ. ಸೊ ಇದಾಗಿತ್ತು ಸಿಂಪಲ್ಲಾಗಿ ಹೇಗೆ ಇಮೇಜ್ಗಳನ್ನ ಕ್ರಿಯೇಟ್ ಮಾಡೋದು ಅಂತ. ಅದನ್ನು ಚಾಟ್ GPT ಅಪ್ಲಿಕೇಶನ್ನ ಬಳಸಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತಷ್ಟು ವಿಡಿಯೋ ಜೊತೆ ಬರ್ತೀನಿ. ತುಂಬ ಜನ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದಾರೆ ಫಾಂಟ್ಗಳ ಬಗ್ಗೆ, ಇನ್ಫೈನೈಟ್ ಪೇಂಟರ್ ಬಗ್ಗೆ, ಆಮೇಲೆ ಎಕ್ಸ್ಟ್ರಾ ಫಾಂಟ್ಸ್ ಬಗ್ಗೆ, ಹೊಸ ಫಾಂಟ್ಸ್ ಇದ್ದರೆ ಅಪ್ಲೋಡ್ ಮಾಡಿ ಅಂತ. ಸೊ ಅದ್ರ ಬಗ್ಗೆ ಮತ್ತಷ್ಟು ವಿಡಿಯೋ ಮಾಡ್ತೀನಿ, ಸ್ವಲ್ಪ ಸಮಯ ಮಾಡಿಕೊಂಡು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ಶುಭ ದಿನ.